ಮೊದಲನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ದೊಡ್ಡ ಸೈನ್ಯ ಯಾವ ದೇಶದಲ್ಲಿದೆ? ಎ ಅಮೆರಿಕ, ಬಿ ಚೈನಾ, ಸಿ ಇಂಡಿಯಾ, ಡಿ ಬ್ರಿಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಎರಡನೆಯ ಪ್ರಶ್ನೆ, ಜಾರ್ಖಂಡ್ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಎ ಕಾಗೆ, ಬಿ ಕೋಗಿಲೆ, ಸಿ ಹದ್ದು, ಡಿ ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಗಿಲೆ. ಮೂರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿಯಾದ ರಕ್ತ ಯಾವ ಪ್ರಾಣಿಯದ್ದು? ಎ ಏಡಿಯ ರಕ್ತ, ಬಿ ಕತ್ತೆಯ ರಕ್ತ, ಸಿ ಹಾವಿನ ರಕ್ತ, ಡಿ ಮನುಷ್ಯನ ರಕ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಡಿಯ ರಕ್ತ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಸ್ಥಳವನ್ನ ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲಾಗುತ್ತದೆ? ಎ ಕೊಡಗು, ಬಿ ಹಿಮಾಲಯ, ಸಿ ಜಮ್ಮು ಮತ್ತು ಕಾಶ್ಮೀರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಐದನೆಯ ಪ್ರಶ್ನೆ, ಯಾವ ಹಾವು ವಿಷವನ್ನ ಹೊಂದಿರುವುದಿಲ್ಲ? ಎ ನಾಗರ ಹಾವು, ಬಿ ಕೆರೆಯ ಹಾವು, ಸಿ ಹೆಬ್ಬಾವು, ಡಿ ಮಂಡಲದ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಬ್ಬಾವು. ಆರನೆಯ ಪ್ರಶ್ನೆ, ಅಂಜೂರ ಹಣ್ಣು ತಿಂದರೆ ಏನು ಉಪಯೋಗ? ಎ ಹೃದಯದ ಆರೋಗ್ಯ, ಬಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಸಿ ಮೂಳೆಗಳಿಗೆ ಬಲ, ಡಿ ಕಣ್ಣು ದೃಷ್ಟಿ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆಗಳಿಗೆ ಬಲ. ಏಳನೆಯ ಪ್ರಶ್ನೆ, ಒಂದು ಮೊಟ್ಟೆಯಲ್ಲಿ ಎಷ್ಟು ಗ್ರಾಂ ಪ್ರೋಟೀನ್ಸ್ ಇರುತ್ತದೆ? ಎ 7 ಗ್ರಾಂ, ಬಿ 10 ಗ್ರಾಂ, ಸಿ 8 ಗ್ರಾಂ, ಡಿ 3 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 7 ಗ್ರಾಂ. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ದೆಹಲಿ, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮರಣದಂಡನೆಯನ್ನ ಯಾವ ಸಮಯದಲ್ಲಿ ನೀಡಲಾಗುತ್ತದೆ? ಎ ರಾತ್ರಿಯ ಸಮಯ, ಬಿ ಸಾಯಂಕಾಲ, ಸಿ ಮಧ್ಯಾಹ್ನ, ಡಿ ಸೂರ್ಯೋದಯಕ್ಕೂ ಮುನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯೋದಯಕ್ಕೂ ಮುನ್ನ. ಹತ್ತನೆಯ ಪ್ರಶ್ನೆ, ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ? ಎ ಉಪ್ಪು, ಬಿ ತೈಲ, ಸಿ ಮಣ್ಣು, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೈಲ. 11ನೆಯ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ಹಾಸನ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ಕೊನೆಯದಾಗಿ 12ನೆಯ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಮರುಭೂಮಿ ಯಾವುದು? ಎ ಸಹರಾ ಮರುಭೂಮಿ, ಬಿ ಅರೇಬಿಯನ್ ಮರುಭೂಮಿ, ಸಿ ಕಲಹರಿ ಮರುಭೂಮಿ, ಡಿ ಥಾರ್ ಮರುಭೂಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಹರಾ ಮರುಭೂಮಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.